अधिकारों को बढ़ाया जाए, ये मैं आपके माध्यम से सरकार के ध्यान में लाना चाहता हूँ। आपने समय दिया, इसके लिए मैं आपका आभार व्यक्त करता हूँ। श्री नलिन कुमार कटील। ಅಧ್ಯಕ್ಷರೇ, ನಾನು ಈ ದಿವಸ ಲಕ್ಷಾಂತರ ಜನರ ಮಾತೃಭಾಷೆಯಾದ ತುಳು ಭಾಷೆಯ ಬಗ್ಗೆ ಸದನದ ಗಮನವನ್ನು ಸೆಳೆಯ ಬಯಸುತ್ತೇನೆ. ನನ್ನ ಮಾತೃಭಾಷೆಯು ಹಾಗೂ ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದೂ ಆದ ತುಳು ಭಾಷೆಯು ದೇಶದ ವಿವಿಧ ಭಾಗಗಳಲ್ಲಿ ವಾಸಿಸುವ ಲಕ್ಷಾಂತರ ಜನರ ಭಾಷೆಯಾಗಿದೆ. ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕಾರವಾರಗಳಲ್ಲಿ ತುಳು ಭಾಷೆಯನ್ನಾಡುವವರಿದ್ದಾರೆ. ಹಾಗೆಯೇ ಕೇರಳದ ಕರಾವಳಿ ಜಿಲ್ಲೆಗಳಲ್ಲೂ ಸಹ ತುಳುವನ್ನಾಡುವವರಿದ್ದಾರೆ. ತುಳು ಭಾಷಿಕರು ಇತರರಿಗಿಂತ ಭಿನ್ನವಾದ ಸಾಂಪ್ರದಾಯಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದಾರೆ. ಅವರದೇ ಆದ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಅನುಸರಿಸಿಕೊಂಡು ಬರುತ್ತಿದ್ದಾರೆ. ಆದರೆ ತುಳು ಭಾಷೆಯನ್ನು ಸಂವಿಧಾನದ 8ನೇ ಅನುಚ್ಛೇದದಲ್ಲಿ ಸೇರಿಸದಿರುವುದು ದುರದೃಷ್ಟಕರ ವಿಷಯವಾಗಿದೆ. ಇದರಿಂದಾಗಿ ಸಂವಿಧಾನದತ್ತವಾಗಿ ಒಂದು ಭಾಷೆಯ ಶೈಕ್ಷಣಿಕ, ಬೌದ್ಧಿಕ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿಗೆ ದೊರಕಬಹುದಾದ ಸವಲತ್ತುಗಳಿಂದ ತುಳು ಭಾಷೆ ವಂಚಿತವಾಗಿದೆ. ಈ ಹಿನ್ನೆಲೆಯಲ್ಲಿ ತುಳುವಿಗೆ ಸಾಂವಿಧಾನಿಕ ಸ್ಥಾನಮಾನಕ್ಕೆ ಆಗ್ರಹಿಸಿ ತುಳು ಭಾಷಿಕರು ಹಲವಾರು ಹೋರಾಟಗಳನ್ನು ಮಾಡುತ್ತಲೇ ಬಂದಿದ್ದಾರೆ. ಆದರೆ ಇದುವರೆಗೂ ಭಾರತ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನು ಮುಂದೆಯೂ ಇದೇ ರೀತಿ ವಿಳಂಬ ಮಾಡಿದರೆ ಬಹುಶಃ ತುಳು ಭಾಷಿಕರು ಸಹಿಸಲಾರರು. 2 ವರ್ಷಗಳ ಹಿಂದೆ ಪೂಜನೀಯ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ತುಳು ಸಮ್ಮೇಳನ ನಡೆದು ಸುಮಾರು 3-4 ಲಕ್ಷ ಜನ ಭಾಗವಹಿಸಿ ಈ ಒತ್ತಡವನ್ನು ತಂದಿರುತ್ತಾರೆ. ಆದ್ದರಿಂದ ನಾನು ತಮ್ಮ ಮೂಲಕ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವುದೇನೆಂದರೆ, ಲಕ್ಷಾಂತರ ಜನರ ಮಾತೃಭಾಷೆಯು ಆಡುಭಾಷೆಯೂ ಆದ ತುಳುವನ್ನು ಅಭಿವೃದ್ಧಿಪಡಿಸಲು ಹಾಗೂ ತುಳು ಭಾಷಿಕರ ಭಾವನಾತ್ಮಕ ಹಾಗೂ ಬೌದ್ಧಿಕ ಹಿತಾಸಕ್ತಿಯನ್ನು ಕಾಪಾಡಲು ಆದಷ್ಟು ಬೇಗ ತುಳುವನ್ನು ಸಂವಿಧಾನವಾದ 8ನೇ ಅನುಚ್ಛೇದದಲ್ಲಿ ಸೇರ್ಪಡೆಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸುತ್ತೇನೆ. ಧನ್ಯವಾದ. ಥ್ಯಾಂಕ್ ಯು. श्री निखिल कुमार चौधरी।